ವಿಷ್ಣುವಿನ 6ನೇ ಅವತಾರವೆಂದು ಪರಿಗಣಿಸಲ್ಪಟ್ಟಿರುವ ಪರಶುರಾಮ ಮೂರ್ತಿಯನ್ನು ಮುಂದಿನ ದಿನಗಳಲ್ಲಿ ಬೈಲೂರಿನಲ್ಲಿ ಸರ್ಕಾರದ ವತಿಯಿಂದ ಪ್ರತಿಷ್ಠಾಪಿಸಲಾಗುವುದು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರು ಹಾಗೂ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭರವಸೆ ನೀಡಿದರು. ಉಡುಪಿ ಜಿಲ್ಲೆಯ ಕಾರ್ಕಳ ಹಾಗೂ ಹೆಬ್ರೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕಾರ್ಕಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಆಯೋಜಿಸಲಾಗಿದ್ದ ಹೊನಲು ಬೆಳಕಿನ ಕಾಂಗ್ರೆಸ್ ಕ್ರೀಡಾಕೂಟಕ್ಕೆ ಸ್ವರಾಜ್ ಮೈದಾನದಲ್ಲಿ ಚಾಲನೆ ನೀಡಿ ಅವರು ಮಾತನಾಡಿದರು. ಪರಶುರಾಮನ ಪುಣ್ಯಭೂಮಿಯಾದ ಕಾರ್ಕಳದ ಹೆಸರಿಗೆ ಇತ್ತೀಚಿನ ದಿನಗಳಲ್ಲಿ ಕಪ್ಪು ಚುಕ್ಕೆ ಅಂಟಿದೆ. ಮುಂದಿನ ದಿನಗಳಲ್ಲಿ ಅದೇ ಸ್ಥಳದಲ್ಲಿ ಸರ್ಕಾರದ ವತಿಯಿಂದ ಪರಶುರಾಮ ಮೂರ್ತಿಯನ್ನ ನಿರ್ಮಿಸಲಾಗುವುದು ಎಂದು ಅವರು ಹೇಳಿದರು. 2.5 ವರ್ಷದಿಂದ ನಾನು ಈ ಜಿಲ್ಲೆಯ ಉಸ್ತುವಾರಿ ಸಚಿವೆಯಾಗಿ ಬಂದಾಗಿನಿಂದ ಅವರನ್ನ ನಾನು ಸ್ವಲ್ಪ ಹತ್ತಿರದಿಂದ ಬಲ್ಲೆ. ಚುನಾವಣೆಯಲ್ಲಿ ಸೋತರು. ಸರ್ಕಾರ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಸರ್ಕಾರ ರಾಜ್ಯದಲ್ಲಿ ಬಂತು. ಆದ್ರೆ ಪ್ರಾಮಾಣಿಕವಾಗಿ ಒಂದು ಮಾತನ್ನ ಉದಯ್ ಕುಮಾರ್ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ, ನನ್ನನ್ನ ಈ ಕ್ಷೇತ್ರದ ಜನ ಕೈ ಹಿಡಿಲಿಲ್ಲ, ನಾನು ಸೋತೆ ಅಂತ ಕೈ ಕಟ್ಟಿ ಕೂತ್ಕೊಳ್ಳಲಿಲ್ಲ ಅವರು. ನಂತರ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಉದಯ್ ಕುಮಾರ್ ಶೆಟ್ಟಿ ಅವರು, ಕಾರ್ಕಳ ಒಂದು ಪವಿತ್ರವಾದ ಕ್ಷೇತ್ರ. ನಮ್ಮ ಕ್ಷೇತ್ರದಲ್ಲಿ ಹಲವಾರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿದ ಕ್ರೀಡಾಪಟುಗಳಿದ್ದಾರೆ ಎಂದು ಹೇಳಿದರು. ಮೂಲಕ ಯಾರ ಮನಸ್ಸನ್ನು ಜಗತ್ತನ್ನೇ ಗೆಲ್ಲಬಹುದು ಅಂತ ನಾವೆಲ್ಲ ಮಾತಲ್ಲಿ ಅಥವಾ ಭಾಷಣದಲ್ಲಿ ಕೇಳಿ ನೋಡಿದ್ದೇವೆ. ಇವತ್ತು ನಿಜ ರೂಪದಲ್ಲಿ ನಮ್ಮ ಕಾರ್ಕಳ ಅಂದ್ರೆ ಅಷ್ಟು ಪವಿತ್ರವಾದ ಕ್ಷೇತ್ರ. ನಾನು ಎಲ್ಲಿ ಹೋದ್ರೂ ಸಂತೋಷ ಮತ್ತು ಹೆಮ್ಮೆಯಿಂದ 100 ಬಾರಿ ಹೇಳಿದ್ದೇನೆ. ನಮ್ಮ ದಕ್ಷಿಣ ಕನ್ನಡ ಉಡುಪಿ ಅಂದ್ರೆ ಇದೊಂದು ಭೂಲೋಕದ ಸ್ವರ್ಗ. ಮನುಷ್ಯನಿಗೆ ಬದುಕಲಿಕ್ಕೆ ಇದರಿಗಿಂತ ಒಳ್ಳೆ ಜಾಗ ಭೂಮಿ ಮೇಲೆ ಎಲ್ಲಿ ಇಲ್ಲ. ನೀವು ಯಾವುದೇ ಕಂಟ್ರಿಗೆ ಹೋಗಿ, ಒಂದು ನೀವು ಯುರೋಪಿಗೆ ಎಲ್ಲ ಹೋದ್ರೆ -5 -10 ಅಲ್ಲಿ ಸಹ ಫ್ರಿಜ್ ಅಲ್ಲಿ ಇದ್ದಾಗಿರ್ಬೇಕು. ಅದೇ ರೀತಿ ನೀವು ದುಬೈಗೆ ಎಲ್ಲ ಹೋದ್ರೆ +40 ಅಲ್ಲಿ ಸಹ ಬದುಕಬೇಕಾದ್ರೆ ಆರ್ಟಿಫಿಷಿಯಲ್ ಆಗಿ ಬದುಕಬೇಕು. ಈ ಸಂದರ್ಭದಲ್ಲಿ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸುಭದ್ರರಾವ್, ಗೋಪಿನಾಥ್ ಭಟ್, ಗುರುನಾರಾಯಣ ಸ್ವಾಮಿ, ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮಂಜುನಾಥ್ ಪೂಜಾರಿ, ಪ್ರಸಾದ್ ರಾಜ್ ಕಾಂಚನ್, ರಮೇಶ್ ಕಾಂಚನ್, ಸುಧಾಕರ್ ಕೋಟ್ಯನ್, ಅಜಿತ್ ಹೆಗ್ಡೆ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಆಕರ್ಷಕ ಪಥಸಂಚಲನ ನಡೆಯಿತು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ.